ಜೈ ಶ್ರೀರಾಮ್. ನಾನು ಇಲ್ಲಿ ಬೆಳೆದಿರೋ ತರಕಾರಿ ಎಲ್ಲ ಒಂದು ವೀಡಿಯೋ ಮಾಡಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದ್ದು ತರಕಾರಿ ಅಂದರೆ ನೋಡೋಕೆ ಕಣ್ಣು ಸೌಂದು. ಇವರೇ ನಮ್ಮ ಬಾಸು, ಟೊಮೆಟೊ ಅಂತ ಕಿಚನ್ ಕಮಿಟಿ ಎಲ್ಲ ಅವರೇ ನೋಡ್ಕೊಳ್ಳೋದು. ನಮ್ಮ ಟೆಂಪಲ್ ಕಿಚನ್ ಕಮಿಟಿ ಅಂತ ಇರ್ತದೆ, ಅದು ಇವರೇ ನೋಡ್ಕೊಳ್ಳೋದು. ಇವರೇ ಇದ್ದು ಪಂಚಂಗಿರ ಮಗರಾಯ ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ. ಹಲೋ 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 ಬಾಬಾ, ಹಲೋ 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 ಬಾಬಾ, ಹಲೋ 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 ಬಾಬಾ, ಹಲೋ 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 ಹಲೋ. ಇವ್ರು ಗೊತ್ತಲ್ಲ ನಮ್ಮ ಸ್ವಾಮಿಯವರು, ಇವರು ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ. ಪುಟ್ಟ ನಂಜ, ನಾನ್ ಪುಟ್ಟ ನಂಜ. ಮಾನಾನೆ ನಮ್ಮ ಮನೆಯ ತಲೆಬಾಗಿಲಣ್ಣ, ಮಾನನ ಉಳಿಸೋಕೆ ತಲೆ ಹೋಗಲಣ್ಣ. ಇವರೆಲ್ಲ ನಮ್ಮ ಕಿಚನ್ ಕಮಿಟಿಯವರು, ಲಲಿತಮ್ಮ, ಸುಂದರಮ್ಮ, ತಮಿಳಮ್ಮ, ಸ್ಮಿತಮ್ಮ, ಚಿನ್ನಮ್ಮ ಎಲ್ಲ. ನ್ಯಾಯ ಹೇಳೋ ಮನೆ ಅಣ್ಣ, ಧೀಮ್ದಗದ ತತ್ತ ಧೀಮ್ದಗದ ತತ್ತ ಧೀಮ್ದಗದ ತತ್ತ. ಜೈರಿಪೇಟದ ಕುಲವಣ್ಣ, ನಮ್ಮಪ್ಪ ರೈತ, ದೊಡ್ಡಪ್ಪ ರೈತ. ಕೂತುಂಡರು ಕರಗಲ್ಲ, ಬೇಸಾಯವ ಮರೆತಿಲ್ಲ. ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ. ಹಲೋ 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 ಬಾಬಾ, ಹಲೋ 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 ಬಾಬಾ, ಹಲೋ 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 ಬಾಬಾ, ಹಲೋ 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 ಬಾಬಾ. ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ. ಒಳಗೊಂದು ಹೊರಗೊಂದು ನಮ್ಮೂರಲಿಲ್ಲ, ಬಿತ್ತೋದೆ ಬೆಳಿತೀವಿ ನಮ್ಮೂರಲೆಲ್ಲ. ಧೀಮ್ದಗದ ತತ್ತ ಧೀಮ್ದಗದ ತತ್ತ ಧೀಮ್ದಗದ ತತ್ತ. ಅಷ್ಟೋ ಇಷ್ಟೋ ಓದೋರು, ಧೀಮ್ದಗದ ತತ್ತ ಧೀಮ್ದಗದ ತತ್ತ ಧೀಮ್ದಗದ ತತ್ತ. ಊರಿಗೆ ಅನ್ನ ನೀಡೋರು, ನಮ್ ತಾಯಿ ಹೆಣ್ಣು, ಭೂಮ್ ತಾಯಿ ಹೆಣ್ಣು. ಹೆಣ್ಣೆಂದರೆ ಕೈ ಮುಗಿಯೋ ಕರುನಾಡಿನ ಕರುನಾನು. ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ. ಹಲೋ 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 ಬಾಬಾ, ಹಲೋ 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 ಬಾಬಾ, ಹಲೋ 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 ಬಾಬಾ, ಹಲೋ 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 ಬಾಬಾ. ಅಂಗಡಿ ಗೊಬ್ಬರ ಅಂತ ಒಂದು ಸ್ವಲ್ಪನೂ ಹಾಕಿಲ್ಲ. ಅಡುಗೆ ಮನೆಗೆ ಬರೋ ತರಕಾರಿ, ಕಟ್ ಮಾಡೋ ವೇಸ್ಟೇಜು, ಈರುಳ್ಳಿ ಸಿಪ್ಪೆ, ಅದು ಇದು, ದೇವ್ರಿಗೆ ಹಾಕೋ ಹೂವು, ಇವೆಲ್ಲ ಕೆಳಗಡೆ ಹಾಕಿ ಮಲ್ಚಿಂಗ್ ಮಾಡಿ ರೊಟ್ಟಲ್ಲಿ ಮುಚ್ಚಿ, ಅಷ್ಟು ಬಿಸಿಲಲ್ಲಿ ಒಣಗ್ದಂಗೆ ಜಾಸ್ತಿ ಬಡ್ಡೆ ಸೇಫ್ ಮಾಡಿ ಮಾಡಿದ್ದೆ. ಹಂಗಾಗಿ ತುಂಬ ಚೆನ್ನಾಗಿ ತರಕಾರಿ ಆಗಲಿ, ಸಾಕಾದ ಸೊಪ್ಪಾಗಲಿ ಒಂಚೂರು ಇದ್ದಿಲ್ದಂಗೆ ಬಂದು. 6 ತಿಂಗಳು ಮಣ್ಣು ರಸ್ಟಲ್ಲಿರ್ತದೆ, ಅದು ಒಂದು ಮೇನ್. ಇಲ್ಲಿ ಅಮೇರಿಕದ ಒಂದು ಇದರಲ್ಲಿ ಮಣ್ಣು ತುಂಬ ಚೆನ್ನಾಗಿರ್ತದೆ. ಎರೆಹುಳಗಳು ನೋಡಿ ಎಷ್ಟೊಂದು ಎರೆಹುಳ
ಒಂದು ಗಿಡದ ಬಡ್ಡೆಯಲ್ಲಿ, ಪ್ರತಿ ಗಿಡದ ಬಡ್ಡೆಯಲ್ಲೂ ಹಿಂಗಿರ್ತವೆ. ಯಾಕೆಂದರೆ ತೇವಾಂಶ ಆರಬಾರ್ದು ಭೂಮಿಲಿ. ತೇವಾಂಶ ಆರಲಿಲ್ಲ ಅಂದರೆ ನೀರು ಒಂದೇ ಸತಿ ಕಟ್ದಂಗೆ ಕಟ್ಟಬಾರ್ದು, ಉಸಿರು ಕಟ್ಟು ಸತ್ತೋಯ್ತವೆ. ನೋಡಿ ಎಷ್ಟೊಂದು ಎರೆಹುಳಗಳು ನೋಡಿ 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 ಎಲ್ಲನೂ ಹಿಡೀರಿ ನೋಡಿ. చూడండి ಹೊಗೆ ಇದ್ರ ಇಲ್ಲ ಅಂದ್ರೆ ಒಂದು 20 ಮೇಲವೆ ಇದು ಒಂದು ಗಿಡದ ಬಡ್ಡೆಯಲ್ಲಿ ಎರೆಹುಳ. ಅದಕ್ಕೆ ಯಾವುದೇ ಗೊಬ್ಬರಗಳು ಹಾಕ್ಬಾರ್ದು, ಅಂಗಡಿ ಗೊಬ್ಬರಗಳನ್ನ ಯಾವುದೇ ಕಾರಣಕ್ಕೂ ಯಾವುದು ಹಾಕ್ಬಾರ್ದು. ನ್ಯಾಚುರಲಾಗಿ ಎಷ್ಟು ಬರ್ತಾವೆ ಅಷ್ಟು. ಹಂಗಿದ್ರೆ ಹುಳಗಳು ನೋಡಿ ಇವೆಲ್ಲ ಮರಿ ಆಗ್ತವೆ ನೋಡಿ ಎಷ್ಟೊಂದವೆ. ಇಲ್ಲಿ ನೋಡಿ ಇದ್ರ ಬಡ್ಡೆ ಕೆಳಗೆ ನೋಡಿ, ಇದು ಮಾಡಿ ದೂರ ಮಾಡಿ, ದೂರ ಜೂಮ್ ಇತ್ತಾಗ ಚಿನ್ನ ಚೇಣ ನೋಡಿ ಎಷ್ಟೊಂದವೆ ನೋಡಿ ನೋಡಿ. ಒಂದು ಬಡ್ಡೆ ಅಡಿಲಿ ಇಷ್ಟು ಎರೆಹುಳಗಳವೆ. ಯಾಕೆಂದರೆ ತ್ಯಾವ ಆರ್ದಂಗೆ ಮಲ್ಚಿಂಗು ಮೇನು. ಮಲ್ಚಿಂಗ್ ಮಾಡಬೇಕು ಬಡ್ಡೆಗೆ. ಆದಷ್ಟು ಹುಲ್ಲು ಪಲ್ಲು ಜಾಸ್ತಿ ಕಳೆ ಕೀಳೋದು, ಉಕ್ಕೆ ಒಡ್ಸೋದು ಎಲ್ಲ ಮಾಡಬಾರ್ದು. ನೋಡಿ ನೋಡಿ ಹುಳಗಳು ಇದು ನೋಡಿ ಹುಳಗಳು ನೋಡಿ. ನೋಡಿ ಎರೆಹುಳಗಳು. ಗೊಬ್ಬರ, ಅಂಗಡಿ ಗೊಬ್ಬರ ನೀವೇನು ಹಾಕ್ಬಾರ್ದು ನೋಡಿ. ಬಾಳೆಹಣ್ಣು ಸಿಪ್ಪೆ, ಮನೇಲಿರೋ ತರಕಾರಿ, ಬಾಳೆ ಎಲೆ ಇವೇನಿರ್ತವೋ ಅವನ್ನ ಹಿಂಗೆ ಹಾಕಿ ಮಲ್ಚಿಂಗ್ ಮಾಡಬೇಕು. ಆಗ ಒಳ್ಳೆ ಹುಳಗಳು ನೋಡಿ. ಇಲ್ಲಿ ನೋಡಿ ಎಷ್ಟು ಇಷ್ಟಪ್ಪ ಹುಳವೆ. ಪ್ರತಿ ಒಂದು ಇದರಲ್ಲೂ ಅಷ್ಟು ಹುಳಗಳವೆ. ನೋಡಿ ಬೇರಿದ್ದಂಗೆ ಹುಳಗಳು. ಯಾವುದೇ ಕಾರಣಕ್ಕೂ ಅಂಗಡಿ ಗೊಬ್ಬರಗಳು ಹಾಕ್ಬೇಡಿ, ಉಕ್ಕೆ ಒರೆಸ್ಬೇಡಿ. దీన్ని ఎత్తి పట్టుకో స్వామి, దీన్ని ఎత్తి పట్టుకో. పెద్దది ఉంది కదా, పెద్దది వంకాయ కాదు ఇది, అది పెద్దది చూడు కదా. ಇಂಥ ರೊಟ್ಟೆ ಹಾಕ್ಬಿಟ್ರೆ ಅವ ಬಂದು ವಾಸ ಮಾಡಿ ನೋಡಿ. ಇವೆಲ್ಲ ಎರೆಹುಳ, ಇದು ಗೊಬ್ಬರ. ಇಂಥ ರೊಟ್ಟೆ ಹಾಕಿ ಸಾಕು ತಂದು.